ದೇವಸ್ಥಾನ ಹಿಂದೆ ಭಾಗ. ಕೊತ್ಮೀರಿ ಇರೋದು. ಯಾರದು? ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MG ಸಿರಿ ಬ್ಲಾಗ್ಸ್. ಸೊ ಇವತ್ತು ನಾನು ರೆಡಿ ಆಗಿಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ, ಅಂದರೆ ಮಾಲೂರಿಗೆ ಹೋಗ್ತಾ ಇದ್ದೀನಿ. ಮಾಲೂರು ಪ್ಲಸ್ ಒಂದು ಶ್ರೀಮಂತನ ಇದೆ. ಸೊ ಹಾಗಾಗಿ ಶ್ರೀಮಂತನಕ್ಕೆ ರೆಡಿಯಾಗಿದ್ದೀರಿ. ಶ್ರೀಮಂತನ ಮುಗಿಸ್ಕೊಂಡು ಡೈರೆಕ್ಟ್ ಮಾಲೂರಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಇವತ್ತಿನ ಔಟ್ಫಿಟ್ ಇದು. ಸೊ ಬನ್ನಿ ಹೋಗೋಣ. ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಫ್ರೈಡೇ ಅಂತ, ಮತ್ತು ಊರಿಗೆ ಬೇರೆ ಹೋಗ್ಬೇಕಲ್ವ, ಹಾಗಾಗಿ ನಾವು ಮನೆ ಬಿಡ್ತಾ ಇದ್ದೀರಿ. ನಮ್ಮಮ್ಮ ಕಾರ್ ಇರ್ತಾರೆ. 8 ಇರೋದು ಇಲ್ಲೇ ಗೋಪಾಲ್ ಆ್ಯಂಡ್ ಸಿಗ್ನೇಚರ್ ಮಾಲ್ ಮುಂದ್ಗಡೆನೆ ಕೃಷ್ಣ ಭವನಲ್ಲಿ. ಹಾಂ, ಅಮ್ಮದು ಫಂಕ್ಷನ್ ಆಯ್ತಲ್ಲ ಅದೇ ಹಾಲಲ್ಲಿ. ಸೊ ಇವಾಗ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀರಿ. ಫುಲ್ ಜಾಮ್ ಗೈಸ್ ಇವತ್ತು. ನಾವು 3 ಜನ ಸಿಸ್ಟರ್ಸ್. ಎಲ್ಡರ್ ಸಿಸ್ಟರ್, ಅದಕ್ಕೆ 2ನೇ ಸಿಸ್ಟರ್, ಯಂಗರ್ ಸಿಸ್ಟರ್. ನಂದೇ ಬ್ಲಾಗದ್ದು ಹಾಯದು ಬನ್ರಿ. ತಿಂದ ಬೆಳಿಗ್ಗೆ ಏನು ತಿಂದೆ? ಏನು ತಿಂದೆ? ಸಬ್ಸ್ಕ್ರೈಬ್ ಹೇಳ್ತೀಯಾ? ಏನು ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್ ಅಕ್ಕ ಚಾನಲ್, ಚೈತ್ರಕ್ಕ, ಮಮ್ಮಿ, ಆಶಾಕ್ಕ, ಸಬ್ಸ್ಕ್ರೈಬ್ ಟು ಅಕ್ಕ ಚಾನಲ್, ಸಬ್ಸ್ಕ್ರೈಬ್ ಟು ಮೈ ಅಕ್ಕ ಚಾನಲ್. ಅಲ್ವಾ? ಎಲ್ಲ ನಾವು ಊಟಕ್ಕೆ ಕೂತಿದ್ದೀವಿ. ಸೊ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಮಾಲೂರಿಗೆ ಹೋಗಬೇಕು. ಸೊ ಮಾಲೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಹೋಗ್ತಾ ಸೊ ಫೈನಲಿ ಮಾಲೂರಿಗೆ ಬಂದ್ರಿ. ಎಮರ್ಜೆನ್ಸಿ ಶೆಡ್ ಮಾಲೂರು ರೋಡ್ ಸ್ವಲ್ಪ ಧೂಳೆ ಜಾಸ್ತಿ.
ಅಂದರೆ ಖುಷಿನಾ? ನಂಗೆ ಮಾಲೂರು ಬಂದರೆ ಖುಷಿ, ಮಾರಮ್ಮನ ದೇವಸ್ಥಾನ ಅಂದರೆ ಇನ್ನ ಖುಷಿ. ಹಾಂ. ನಮ್ಗೆ ಗೆಸ್ಟ್ ಹೌಸ್ ಅಂದರೆ ಇನ್ನ ಖುಷಿ, ಇನ್ನೆಲ್ಲೂ ಇಷ್ಟ ಆಗಲ್ಲ. ನನಗೂ ಅಷ್ಟೇ ಮಾಲೂರು ಅಂದರೆ ಇಷ್ಟ, ಬಟ್ ಗೆಸ್ಟ್ ಹೌಸಲ್ಲಿ ಇರೋಕ್ಕೆ ಇಷ್ಟ, ಆಮೇಲೆ ಮಾರಮ್ಮ ದೇವಸ್ಥಾನಕ್ಕೆ ಬರೋಕ್ಕೆ ಇಷ್ಟ. ಇವೆರಡೇ ರೀಸನ್ ಮಾಲೂರು ಅಂದರೆ ಜಾಸ್ತಿ ಇಷ್ಟ. ತರಕಾರಿ ತಗೊಂಡು ಹೋಗಿ. ನಾವಿವಾಗ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಬಿಸಿಲು! ದೇವ್ರ ದರ್ಶನ ಎಲ್ಲ ಮಾಡಿ ಇವಾಗ ಗೆಸ್ಟ್ ಹೌಸ್ಗೆ ಹೋಗ್ಬೋದು. ಕಟ್ತಾ ಇದ್ದಾರೆ, ಅಲ್ಲಿ ಹೋಗಲ್ಲ ಅಷ್ಟು. ಅಲ್ಲಿ ಇನ್ನೊಂದು ಏನು ಹೋಗಲ್ಲ ಅಂತಂದರೆ ಅಲ್ಲಿರೋದು ಏನೋ ಅವ್ರ ಗಂಟೆ ನಾವು ಅಲ್ಲಿ ತಿನ್ನೋತರ ನಾವು ಬಂದಿದ್ದು ಮೊನ್ನೆ ಬಂದ ಅಂತಾರೆ. ಏನು ಶಿರೀಷ ತಿರ್ಗಿ ಕೇಳ್ತವ್ರೆ. ಶಿರೀಷ ನೋಡ್ತಾಳೆ, ನಗಿತಾಳೆ. ಬಿಡಿ ಮಾಡ್ತಾ ಇದೆಯಾ? ಯಾರದು? ಯಾರು? ಚಿಕ್ಕ ಚಿಕ್ಕದು ಎರಡು ಟೈಮ್ ನೇರಳೆಣ್ಣು ಮರ ಬರ್ತಾ ಇದೆ. ಅದೊಂದು ಮಾವಿನ ಮರ ನನಗೆ 2 ಹಾಕ್ಕೊಡು ನೀನು. ಸಾಕು ಮರ. ಇವರಿಬ್ರು ಇಲ್ಲ ಅವರೇ. ನಾನು ನಮ್ಮಪ್ಪ ಆಚೆ ಹೋಗ್ತಾ ಇದ್ದೀರಿ ಗೈಸ್. ಫಸ್ಟಿಗೆ ನಾವು ಬ್ಲೋನು ಮತ್ತು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ ನಮ್ಮ ಗಾಡಿಗೆ. ಆಮೇಲೆ ಅಲ್ಲಿಂದ ಏನೇನು ತೊಗೊಳಕ್ಕೆ ಗೊತ್ತೀರಿ ಅಂತ ತೋರಿಸ್ಕೊಡ್ತೀವಿ. ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ತರಕಾರಿ ತೊಗೊಳಕ್ಕೆ. ನಾವು ರೆಗ್ಯುಲರಾಗಿ ತೊಗೊಳೋ ವೆಜಿಟೇಬಲ್ ಶಾಪ್. ನಾಳೆ ಸ್ಪೆಷಲಿಗೆ ತೊಗೊತಾ ಇದ್ದೀವಿ. ಇಲ್ಲಿ ಇವಾಗ ನಾವು ಸೊಪ್ಪು ತೊಗೊತಾ ಇದ್ದೀರಿ. ನೆಕ್ಸ್ಟ್ ಈರುಳ್ಳಿ ತೊಗೊತಾ ಇದ್ದೀರಿ ನಾಳೆದಕ್ಕೆಲ್ಲ ಮಾಡ್ಕೊಂಡು ತಿನ್ನೋಕ್ಕೆ. ನಾಳೆ ನಮ್ಮ ಮನೆಗೆ ಗೆಸ್ಟ್ ಬೇರೆ ಬರ್ತಾರೆ. ಯಾರು ಅಂತ ಗೆಸ್ಟ್ ಮಾಡಿ. ನೋಡಿ ಇವರ ಅಂಗಡಿ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ. ಈ ಅಂಗಡಿ ಬಂದ್ಬಿಟ್ಟು ಗಾಂಧಿ ಸರ್ಕಲಲ್ಲಿರೋದು. ಫಸ್ಟ್ ಅಂಗಡಿನೇ ಇವ್ರದ್ದು. ನಿಮಗೆ ಇಲ್ಲಿ ಎಲ್ಲ ಥರ ಮೀನು ಸಿಗುತ್ತೆ. ಪಾಂಪ್ಲೆಟ್ಟು, ಬಾಂಗ್ಡ ಎಲ್ಲ ಮೀನು ಸಿಗುತ್ತೆ. ನಿಮ್ಗೆ ಯಾವ ಮೀನು ಬೇಕಾ ಸೆಲೆಕ್ಟ್ ಮಾಡ್ಕೊಂಡು ನೀವು ಅದನ್ನು ಫ್ರೈ ಮಾಡಿಸ್ಕೊಬೋದು. ನಾವು ಒಂದಷ್ಟು ಮೀನು ಹೇಳಿದ್ದೀರಿ, ಏನೇನು ಹೇಳಿದ್ದೀರಿ ಅಂತ ಆಮೇಲೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಅದು ಸ್ಪೆಷಲ್ ಫಿಶ್ ಕಬಾಬ್. ಆ ಕೊತ್ತಂಬರಿ ಇರೋದು. ಗೈಸ್, ನಮ್ಮ ಪಾರ್ಸಲ್ ಇಸ್ ರೆಡಿ ಆ್ಯಂಡ್ ಎಕ್ಸ್ಟ್ರಾ ಚಟ್ನಿ ಕೂಡ. ನಮ್ಮ ಡ್ಯಾಡಿ ನನಗೆ ನಮ್ಮ ಅಮ್ಮಗೆಲ್ಲ ಇಷ್ಟ ಅಂತ ಕೇಳ್ತಾರೆ. ಗೈಸ್, ಇಲ್ಲಿ ಫೇಮಸ್ ಚಿಕನ್ ಕಬಾಬ್ ಇದೆ. ಸೊ ನಮ್ಮ ಡ್ಯಾಡಿ ಅದನ್ನೂ ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ಗೈಸ್, ಇವಾಗ ಕಬಾಬು, ಫಿಶ್ಶು ಎಲ್ಲ ತಿಂದು ಮಲಗೋದು. ಆ್ಯಂಡ್ ಜೊತೆಗೆ ನಾವು ಫ್ರೈಡ್ ರೈಸ್ ಕೂಡ ತೊಗೊಂಡಿದ್ದೀರಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಕಬಾಬ್ ಸೂಪರಾಗಿರುತ್ತೆ. ಇದಕ್ಕೂ ಮುಂಚೆ ಕೂಡ ನಾನು ತಿಂದಿದ್ದೀನಿ, ಸೊ ಟೇಸ್ಟ್ ಗೊತ್ತಿದೆ. ಆ್ಯಂಡ್ ಫಿಶ್ ಬಂದ್ಬಿಟ್ಟು ಫಸ್ಟ್ ಟೈಮ್ ತಿಂತಾ ಇರೋದು. ಇಲ್ಲಿಂದು ಸ್ಪೆಷಲ್ ಫಿಶ್ ಅಂತೆ. ನಮ್ಮ ಡ್ಯಾಡಿ ನೋಡಿಬಿಟ್ಟು ಅದು ರೀಲ್ಸಲ್ಲಿ ನೋಡಿ ಇದಕ್ಕಂತಲೇ ಕರ್ಕೊಂಬಂದಿದ್ದಾರೆ ಮಾಲೂರಿಗೆ. ಫಿಶ್ ತಿನ್ನೋಣ, ಮಾಲೂರಲ್ಲಿ ಸ್ಪೆಷಲ್ಲು
ಅಂತ ಹೇಳಿ ಕರ್ಕೊಂಬಂದರು ಮಾಲೂರಿಗೆ ಫಿಶ್ ತಿನ್ಸೋಕ್ಕೆ. ಸೊ ಹಾಗಾಗಿ ನಾವು ಮಾಲೂರಿಗೆ ಬಂದಿದ್ದು. ಇವಾಗ ಫಿಶ್ ಎಲ್ಲ ತಿಂದು ಫ್ರೈಡ್ ರೈಸ್ ಕೂಡ ತೊಗೊಂಡಿದ್ವಿ, ರೈಸ್ ಲೈಟಾಗೆ, ಆ್ಯಂಡ್ 4 ಟೈಪ್ಸ್ ಆಫ್ ಫಿಶ್ಶು, ಚಿಕನ್ ಕಬಾಬು ಇದೆಲ್ಲ ತಗೊಂಡು ತಿನ್ನೋದು. ಆ್ಯಂಡ್ ಇದೇ ಶಾಪ್ ಅದು, ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಫೇಮಸ್ ಗೊತ್ತಾ, ಟೇಸ್ಟ್ ಸೂಪರ್ ಆಗಿರುತ್ತೆ. ಬಂದ್ವಿ ನಾವು ನಮ್ಮ ಗೆಸ್ಟ್ ಹೌಸ್ ಹತ್ರ. ಸೊ ಇಬ್ಬರು ಬಂದರು, ನಾವಿಬ್ಬರು ರೆಡಿ ಮಾಡಿರ್ತೀವಿ. ಬಾಟಲ್ ಗಾಜಿನಲ್ಲಿ ಅದು ಅಲ್ಲೇ ಐತೆ ನೀರು ಕ್ಯಾನ್ ಹತ್ರ. ಇಲ್ಲಿ ಸೊ ಎಲ್ಲ ತಿಂತಾ ಇದೀರಿ ನಾವು. ಅಮ್ಮು ಬಂದ್ರು ಇಬ್ರು. ಎಷ್ಟಾದ್ರು ಬಿಟ್ರೆ, ಹೌದು ಎಷ್ಟಾದ್ರು ಬಿಟ್ರೆ ತಿನ್ಕೊಂಡು ಬಂದ್ರಾ? ಇವಾಗ ಇದು ಹೊಸಕೋಟೆಯಿಂದ ನಡಿ ಊಟ ಮಾಡಿರೋದು. ಊಟ ಆಯ್ತು, ತಿನ್ಬಿಟ್ಟು ಬಂದಿದ್ದು. ಏನು ಅನ್ನ ಸಾಂಬಾರು ಮಾಡಿಸ್ಬಿಟ್ಟು ಅವ್ರಿಗೆ ರಾತ್ರಿ ಸಿಕ್ಕೋಬೇಡ. ಇಲ್ಲ, ನಾವು ಬೇಳೆ ರಸ ಮಾಡಿ ಅನ್ನ ಮಾಡಿ. ಸ್ನೀಕರ್ಸ್ ಮನೆಯಿಂದ ತಂದ. ನಾವು ನೋಡಿ ಇಷ್ಟೆಲ್ಲ ತಿನ್ನೋಕೆ ತಂದಿದ್ದೀವಿ. ಇದು ನಮ್ಮದು ಅಮ್ಮ. ನನಗೂ ಒಂದು ಕೊಡು. ಚೈತ್ರಕ್ಕೂ ಕೊಡು. ಚಪ್ಪಲಿ ಸೈಡ್ ಅಲ್ಲ ನಮ್ಮಪ್ಪ ಇಲ್ಲಿ ಬೆಂಕಿಗೆ ಇಟ್ಟಿದ್ದಾರೆ, ಸೊಳ್ಳೆಗಳು ಬರಬಾರ್ದು ಅಂತ. ನಾನು ಅನ್ಕೊಂಡೆ ಅದು ಆಂಟಿ ತಿಂತಾರೆ ಅಂತ. ದೊಡ್ಡವ್ರು ತಿಂತಾರಲ್ಲ, ಹಲ್ದಿರಾಮ್ಸಲ್ಲಿ ಇಲ್ಲ, ಇದ್ಯಾವುದೋ ಬಾಲಾಜಿ ಅಂತಾರೆ. ಇವಾಗ ಅಮ್ಮು ಬಂದಿದ್ದಾಳೆ. ನಾವು 3 ಜನ ಅಂಗಡಿಗೆ ಹೋಗ್ತಾ ಇದ್ದೀವಿ ಹಾಲು ತರಕಂತ. ಅಮ್ಮು ಹೆಂಗಿತ್ತು ನಮ್ಮ ಊರು ಎಕ್ಸ್ಪೀರಿಯನ್ಸ್ ಬಸ್ಸಲ್ಲಿ? ನಂಗೆ ಅಭ್ಯಾಸ ಆಗ್ಬಿಟ್ಟೈತೆ, ಅದಕ್ಕೆ ಏನು ಅನಿಸಿಲ್ಲ. ನಮ್ಮ ಅಮ್ಮನೇ ನಾನು ಕರ್ಕೊಂಡು ಪಾಪ ನಿಂತ್ಕೊಂಡು ಬಂದಿದ್ದಾರೆ ಬಸ್ಸಲ್ಲಿ. ನಾವೇ ಈ ಕಡೆ ಏನಾದರೂ ಮಾತಾಡ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ, ಸಿಂಧು ಯೂಟ್ಯೂಬ್ ಚಾನಲ್. ಯಾವ ಯಾಕಂದ್ರೆ ಇವಾಗ ಮೇಂಟೈನ್ ಮಾಡಲ್ಲ. ಯಾವಕ್ಕ? ಆವಕ್ಕನಾ? ನಾನು ಮೇಂಟೈನ್ ಮಾಡಿ ನಾನೇ ನೆನ್ನೆ ಎಲ್ಲ ಮಾಡಿರೋದು. ಈ ಕಡೆ ಬಂದರೆ ಚೆನ್ನಾಗಿದೆ ವ್ಯೂ. ಗಾಡಿ ಬಂದೆ, ಗಾಡಿನೇ ನಮ್ಮನ್ನ ನೋಡಿ ಸೈಡಿಗೆ ಹೋಗ್ಬೇಕು. ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನನೂ ಚೆನ್ನಾಗಿದೆ. ನಾವೆಲ್ಲ ಇಲ್ಲಿ ವಾಕಿಂಗಿಗೆ ಬಂದಿದ್ದೀವಿ ನಮ್ಮ ಗೆಸ್ಟ್ ಹೌಸ್ ಹತ್ರ. ಅಲ್ಲಿ ನಮ್ಮಮ್ಮ ನಮ್ಮಪ್ಪ ಯಾವುದೋ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂತೆ, ಆ ರೋಡಲ್ಲಿದ್ದೀವಿ. ಏನ್ಮ? ಹೌದಾ? ನಮ್ಮಮ್ಮ ಅವ್ರ ಚಿಕ್ಕಮ್ಮ ಇದೆ ಸ್ಕೂಲ್. ಓಹ್ ಅತ್ತೆನಾ? ಸಾರಿ, ನಮ್ಮಮ್ಮ ಅತ್ತೆ ಇದೇ ಸ್ಕೂಲಲ್ಲಿ ಟೀಚರ್ ಅಂತೆ. ದೇವಸ್ಥಾನ ಹಿಂದೆ ಭಾಗ, ಅಲ್ಲಿ ದೇವಸ್ಥಾನ, ನಾವು ಇಲ್ಲಿ, ಅಲ್ಲಿ ನಮ್ಮಪ್ಪ ನಮ್ಮಮ್ಮ. ಸೊ ನಾವಿಲ್ಲಿ ಇವಾಗ ಪಾನಿಪುರಿ ತಿನ್ನಕ್ ಬಂದಿದ್ದೀವಿ. ಮಾಲೂರು ಫೇಮಸ್ ಬಂಗಾರಪೇಟೆ ಪಾನಿಪುರಿ. ಅದೆಲ್ಲ ಅವಾಗೇನೆ ಹೇಳ್ಬಿಟ್ಟೈತೆ. ನಾನು ಮಸಾಲೆ ಪುರಿ ಅಲ್ಲಿ ನಮ್ಮಪ್ಪನೂ ತಾತ ತಿಂತಾರೆ. ಅಂದರೆ ಲೈಕ್ ಶಾರ್ಟ್ಸ್ ಅಷ್ಟೇ ನಾನು ನೋಡಿದ್ದೀನಿ. ನೈಟ್ ಟೈಮ್ ದ ಬೆಸ್ಟ್ ಥಿಂಗು. ಸೊ
ಸೊ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ, ಸಂಡೇ. ಫ್ರೈಡೇ ಬಂದು ಸಂಡೇ ಹೋಗ್ತಾ ಇರೋದು. ಸೊ ನಾವು ಊರಿಂದ ಬಂದಾಯಿತು. ಭೂಮಿಕಾ ಅವರು ಅಲ್ಲೇ ಫ್ಲ್ಯಾಟ್ ಹತ್ರ ಇಳ್ಕೊಂಡ್ರು. ನಾವು ಏನೋ ತಂದಿದ್ವಿ. ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮ ಇಲ್ಲಿ ರಸ ಪೌಡರ್ ಮಾಡ್ತಿದ್ದಾರೆ, ಖಾಲಿಯಾಗಿದೆ ಅಂತ. ನಮ್ಮಮ್ಮನೇ ಮನೇಲಿ ರಸ ಪೌಡರ್ ಮಾಡೋದು ತಾನೇಮ್ಮ. ನಾನು ರೂಮ್ಗೆ ಹೋಗೋಣ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ದೀರಿ, ರಾತ್ರಿಗೆ ರಸಂ ಮಾಡ್ಕೊಳ್ಳೋಣ ಅಂತ ರಸದ ಪೌಡ್ರ್ ಆಗೋಗೈತೆ. ಅದಕ್ಕೆ ರಸದ ಪೌಡ್ರ್ ಮಾಡಿಸ್ಕೊಳ್ಳೋಣ ಅಂತ ರಸದ ಪೌಡರು, ಗರಂ ಮಸಾಲ ಪೌಡರು, ಆಮೇಲೆ ಸಾಂಬಾರ್ ಪೌಡರು, ಧನಿಯಾ ಪೌಡರು, ಚಿಲ್ಲಿ ಪೌಡರು ಎಲ್ಲ ನಾನೇ ಮಾಡ್ತೀನಿ. ಎಲ್ಲ ಪುಡಿಗಳು ನಮ್ಮ ಅಮ್ಮನೇ ಮಾಡೋದು. ಆಮೇಲೆ ಚಿಕನ್ ಫ್ರೈ ಪೌಡರು ಮಾಡ್ತೀನಿ ಇವಾಗ. ಆಮೇಲೆ ಮಟನ್ ಫ್ರೈ ಪೌಡರು ಮಾಡ್ತೀನಿ. ಇವಾಗ ಸದ್ಯಕ್ಕೆ ರಸ ಪೌಡರ್ ಮಾಡ್ತಾ ಇದ್ದಾರೆ. ಬಾಯ್ ಜೋತ್. ಕೈ ಬಳೆ ಸತ್ತಿನಲೇ ನನ್ನ ಆಸೆಯ ಬುತ್ತಿ